ದಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಸಹಯೋಗದಲ್ಲಿ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಅಡಿಯಲ್ಲಿ ಶೂನ್ಯ ಸಂಪಾದನೆ ಕುರಿತು ಪ್ರತಿ ವಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಆ ಒಂದು ಅನುಭವ ಮಾಲಿಕೆಯ ಒಂದು ಭಾಗವಾಗಿ ಮುಂದುವರೆದ ಭಾಗವಾಗಿ ಇವತ್ತು ತಾವೆಲ್ಲ ಇಲ್ಲಿ ನೆರೆದು ಬಂದಿರಿ. ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕಳೆದ ವಾರ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಲೆಕ್ಚರ್ ಸಿರೀಸನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಬಸವ ಸಮಿತಿ ಹಾಗೂ ಧಾರವಾಡ ಬಸವ ಕೇಂದ್ರದ ಎಲ್ಲ ಹಿರಿಯರು ನಿರ್ಧರಿಸಿ ಆ ಅನುಭವ ಮಾಲಿಕೆಯ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನಾವು ಕಳೆದ ಶನಿವಾರ ಮಾಡಿದ್ವಿ. ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು, ಖ್ಯಾತ ಹೆಸರಾಂತ ವೈದ್ಯರು, ಉದ್ಘಾಟನೆಯನ್ನು ಮಾಡಿ ಶೂನ್ಯ ಸಂಪಾದನೆಯ ಕುರಿತು ಪ್ರಾಸ್ತಾವಿಕವಾದ ಅದ್ಭುತವಾದ ಕೆಲವು ಮಾತುಗಳನ್ನು ಆಡಿದ್ದು ತಾವೆಲ್ಲ ಆಲಿಸಿದ್ರಿ. ಆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡಿನ ಖ್ಯಾತ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವೀರಣ್ಣ ರಾಜೂರವರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಆ ಒಂದು ಕಾರ್ಯಕ್ರಮ ಮತ್ತು ಶೂನ್ಯ ಸಂಪಾದನೆಯ ಗ್ರಂಥ ಮತ್ತು ಸಾಹಿತ್ಯದ ಕುರಿತು ಭಾಳ ಸ್ಥೂಲವಾಗಿ ನಮಗೆ ಬೆಳಕನ್ನು ಚೆಲ್ಲಿದರು. ಆ ಒಂದು ಹಿನ್ನೆಲೆಯಲ್ಲೇ ಅವತ್ತು ನಾನು ಶೂನ್ಯ ಸಂಪಾದನೆಯ ಕುರಿತು ಮೊದಲು ಸಂಪಾದನೆ ಮಾಡಿದಂತಹ ಗೋಳೂರು ಸಿದ್ದವೀರನ್ನೊಡೆಯರು ಅದರ ಆದಿಯಾಗಿ ಸಂಪಾದನೆ ಮಾಡಿದ ನಂತರ ಪ್ರಕಟ ರೂಪದಲ್ಲಿ ಅದು ಡಾಕ್ಟರ್ ಪಗು ಹಳಕಟ್ಟಿಯವರ ಶ್ರಮದಿಂದ ಈ ನಾಡಿಗೆ ನಮ್ಮೆಲ್ಲರ ಕೈಗೆ ಓದಲಿಕ್ಕೆ ಅಂತಹ ಸಾಹಿತ್ಯ ಸಿಕ್ಕದ್ದು. ಆ ಶೂನ್ಯ ಸಂಪಾದನೆಯ ಕುರಿತು ಅವರು ತಮ್ಮ ಪ್ರಕಾಶಕರ ನುಡಿಯಲ್ಲಿ ಪಗು ಹಳಕಟ್ಟಿಯವರು ಮಾತನಾಡಿದ ಕೆಲವು ಮಾತುಗಳನ್ನು ನಾನು ನನ್ನ ಮಾತಿನಲ್ಲಿ ಕಳೆದ ವಾರದ ಸಭೆಯಲ್ಲಿ ಮಾತನಾಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪ್ರಥಮದಲ್ಲಿ ಶೂನ್ಯ ಸಂಪಾದನೆ ಇದು 12ನೇ ಶತಮಾನದ ಬಸವಾದಿ ಶರಣರ ನೇತೃತ್ವದಲ್ಲಿ ಆಗಿ ಹೋದಂಥ ಒಂದು ಮಹಾನ್ ಒಂದು ಬದಲಾವಣೆ ಸಾಮಾಜಿಕ ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ, ಲೋಕದಲ್ಲಿ ಹೊಸ ವಿಚಾರಧಾರೆಗಳೊಂದಿಗೆ ಶರಣರು ಈ ಸಮಾಜವನ್ನು ನವಮಾದರಿಯಲ್ಲಿ ಕಟ್ಟಿದ ಪ್ರಯತ್ನವನ್ನು, ತದನಂತರದಲ್ಲಿ ಅಸಂಖ್ಯಾತ ಶರಣರ ವಚನಗಳನ್ನು ಕ್ರಮಬದ್ಧವಾಗಿ ಅವನ ಜೋಡಿಸಿ ಒಂದೊಂದು ಪ್ರಸಂಗಗಳನ್ನು ಪ್ರಭುದೇವರು, ಬಸವಣ್ಣನವರು, ಚನ್ನಬಸವಣ್ಣವರು, ಸಿದ್ದರಾಮೇಶ್ವರರು, ಮುಕ್ತಾಯಕ್ಕ, ಅಕ್ಕಮಹಾದೇವಿ, ಹೀಗೆ ಅನೇಕ, ಮಡಿವಾಳ ಮಾಚಿದೇವರು, ಹೀಗೆ ಅನೇಕ ಶರಣರ ಜೊತೆಗೆ
ಪ್ರಭುದೇವರ ಒಂದು ಚರ್ಚೆ, ಈ ಶರಣ ಸಾಹಿತ್ಯ ಮತ್ತು ತತ್ವ, ಇದರ ಕುರಿತು ನಡೆದಂಥ ವಿವಿಧ ತತ್ವಗಳ ಒಂದು ಸಂಭಾಷಣೆಯನ್ನು, ವಿವಿಧ ತತ್ವಗಳ ವಚನಗಳನ್ನು ಸಂಭಾಷಣೆಯ ರೂಪದಲ್ಲಿ ನಮಗೆ ಶೂನ್ಯ ಸಂಪಾದನೆಕಾರರು ಬಹಳ ಅದ್ಭುತವಾದ ಮಾದರಿಯಲ್ಲಿ ಕಟ್ಟಿಕೊಟ್ಟು ಹೋಗಿದ್ದಾರೆ. ಶೂನ್ಯ ಸಂಪಾದನೆ ಅಂತಕ್ಕಂಥ ಆ ಗ್ರಂಥದ ಹೆಸರೇ, ಆ ನಾಮಾಂಕಿತವೇ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ನಮ್ಮ ಲೌಕಿಕ ಬದುಕಿನಲ್ಲಿ ಶೂನ್ಯ ಅಂದರೆ ಏನೂ ಇಲ್ಲದ್ದು ಅಂತಕ್ಕಂತಹ ಒಂದು ಅರ್ಥದಲ್ಲಿ ನಾವು ಬದುಕ್ತಿರ್ತೇವೆ. ಆದರೆ ಏನೂ ಇಲ್ಲದ್ದನ್ನು ಸಂಪಾದನೆ ಯಾಕೆ ಮಾಡಬೇಕು ಅಂತಕ್ಕಂಥ ಅರ್ಥ ಲೌಕಿಕರಲ್ಲಿ ಬರೋದು ಸಹಜ. ಆದರೆ ಶರಣರ ಕಂಡಂಥ ಶೂನ್ಯ ಅದು ಏನೂ ಇಲ್ಲದ ಶೂನ್ಯ ಅಲ್ಲ, ಅದು ಎಲ್ಲವನ್ನೂ ಒಳಗೊಂಡಂತಹ, ಏನೂ ಇಲ್ಲದಂತೆ ಇರುವಂತಹ ಒಂದು ಅದ್ಭುತವಾದ ಶೂನ್ಯ ಅದು. ಅಂತಹ ಶೂನ್ಯವನ್ನು ಮಾನವ ಜನ್ಮದಲ್ಲಿ ನಾವು ಸಂಪಾದಿಸಬೇಕು. ಅದಕ್ಕೆ ಆ ಗ್ರಂಥಕ್ಕೆ ಶೂನ್ಯ ಸಂಪಾದನೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ನಾಮಾಂಕಿತವನ್ನು ಕೊಟ್ಟದ್ದು ನಮಗೆ. ವಿಶೇಷವಾಗಿ ಕನ್ನಡ ನಾಡಿನ ಅವರಾಗಿ ನಾವು ಕನ್ನಡ ಭಾಷೆಯಲ್ಲಿ ಅಂತಹ ಒಂದು ಜಗತ್ತಿನ ಎಲ್ಲ ಸಾಹಿತ್ಯದ ಉತ್ಕೃಷ್ಟ ಗ್ರಂಥಗಳ ಸರಿಸಮವಾಗಿ ನಿಲ್ಲುವಂಥ ಒಂದು ಮೇರು ಕೃತಿಯನ್ನು ನಮಗೆ ಸಂಪಾದನೆಕಾರರು ಒದಗಿಸಿಕೊಟ್ಟರು. ಅವರನ್ನು ಭಾಳ ಭಕ್ತಿಯಿಂದ ಇವತ್ತು ನಾವು ನೆನೆದುಕೊಳ್ಬೇಕಾಗತ್ತೆ. ಇಡೀ ಶರಣ ತತ್ವ ಸಿದ್ಧಾಂತವನ್ನು ಶೂನ್ಯ ಸಂಪಾದನೆ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಸುಮಾರು 1300-1400 ವಚನಗಳನ್ನು ಅಲ್ಲಿ ಸಂಗ್ರಹಿಸಿ, ವಿವಿಧ ವಚನಕಾರರ ಶರಣರ ವಚನಗಳನ್ನು ಸಂಗ್ರಹಿಸಿ ತನ್ಮೂಲಕ ಇಡೀ ಶರಣ ಸಿದ್ಧಾಂತವನ್ನು ಈ ಸಮಾಜಕ್ಕೆ ತಿಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಅದು. ಆ ಪ್ರಯತ್ನದಲ್ಲಿ ಸಂಪಾದನೆಕಾರರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಶೂನ್ಯ ಅಂದ ಕ್ಷಣಕ್ಕೆ ನಮಗೆ ಥಟ್ಟಂತ ಬರೋದು ಬೌದ್ಧರ ಒಂದು ಶೂನ್ಯ. ತದನಂತರದಲ್ಲಿ ಶೂನ್ಯ ಬರೋದು ಶರಣರ ಸಾಹಿತ್ಯದಲ್ಲೇನೆ, ಶರಣರ ಶೂನ್ಯ ಅಂತ. ಕಳೆದ ವಾರ ಡಾಕ್ಟರ್ ಹೇಳ್ದಂಗೆ ಆ ಶೂನ್ಯಕ್ಕೆ ನಮ್ಮ ಶರಣರು ಕರೆದದ್ದು ಬಯಲು ಅಂತ. ಬಹಳ ಅದ್ಭುತವಾದಂಥ ಪರಿಕಲ್ಪನೆ ಅದು ಶರಣರದು. ಶರಣರ ಬಯಲಲ್ಲಿ ಎಲ್ಲವೂ ಇದೆ, ಬೌದ್ಧರ ಶೂನ್ಯದಲ್ಲಿ ಏನೂ ಇಲ್ಲ ಅಂತಕ್ಕಂಥ ಅರ್ಥ. ನಥಿಂಗ್ನೆಸ್ ಅಂತಕ್ಕಂಥ ಅರ್ಥದಲ್ಲಿ ಬೌದ್ಧರ ಶೂನ್ಯ ಹೇಳ್ತದೆ ನಮಗೆ. ಏನೂ ಇಲ್ಲ, ಎಂಪ್ಟಿನೆಸ್, ಖಾಲಿ ಇರೋದು, ಏನೂ ಇಲ್ಲದ ರೀತಿಯಲ್ಲಿ, ಏನೂ ಇಲ್ಲದ್ದು, ಯಾವುದನ್ನೂ ಒಳಗೊಂಡದೇ ಇರತಕ್ಕಂಥದ್ದು ಅಂದಾಗ, ಆ ಭಾವದಲ್ಲಿ ನಾವು ಇದ್ದಾಗ, ಆ ಸ್ಥಿತಿಯನ್ನು ನಾವು ತಲುಪಿದಾಗ ನಮಗೆ ನಿರ್ವಾಣ ಬರುತ್ತೆ ಅಂತಕ್ಕಂಥ ಭಾಳ ಅವ್ರದ್ದು ಒಂದು ಮಾರ್ಗ. ಆದರೆ ನಾವು ಚಿಂತನೆ ಮಾಡ್ತಕ್ಕಂಥ ಶೂನ್ಯ ಸಂಪಾದನೆ, ನಾವು ಚಿಂತನೆ ಮಾಡ್ತಕ್ಕಂಥ ಶೂನ್ಯದ ಪರಿಕಲ್ಪನೆ ಸ್ವಲ್ಪ ವಿಭಿನ್ನವಾಗಿ ನಿಲ್ತದೆ ಅಂತಕ್ಕ. ಆ ಶೂನ್ಯ 12ನೇ ಶತಮಾನದಲ್ಲಿ ಶರಣರು ಅದಕ್ಕೆ ಬಯಲು ಅಂತ ಕರೆದರು ಅಂತ. ಆ ಬಯಲಿನಲ್ಲಿ ಎಲ್ಲವೂ ಇದೆ, ಅದು ಬಯಲಾಗಿದೆ ಅಂತಕ್ಕಂಥದ್ದು. ಏನೂ ಇಲ್ಲದ ಬಯಲಲ್ಲ ಅದು, ಎಲ್ಲವನ್ನೂ ಒಳಗೊಂಡಂತಹ ಬಯಲು. ಬಯಲನೆ ಬಿತ್ತಿ, ಬಯಲನೆ ಬೆಳೆದು ಹೇಳ್ತಾರೆ ಅಲ್ಲಂ ಪ್ರಭುದೇವರು. ಬಯಲನೆ ಬಿತ್ತಿ, ಬಯಲಿನಲ್ಲಿ ಏನೂ ಇಲ್ಲ ಅಂದರೆ ಬಿತ್ತಲಿಕ್ಕೆ ಹೆಂಗೆ ಸಾಧ್ಯ? ಶರಣರು ಕಂಡಂತಹ ಬಯಲಿನ ಪರಿಕಲ್ಪನೆಯಲ್ಲಿ ಏನೂ ಇಲ್ಲದೆ ಇದ್ದಿದ್ರೆ ಅದನ್ನು ಬಿತ್ತೋದು ಹೆಂಗೆ, ಬೆಳೆಯೋದು ಹೆಂಗೆ? ಅದರಲ್ಲಿ ಏನೋ ಒಂದು ಇದೆ ಅಂದಾಗ ಅದನ್ನು ಬಿತ್ತುತ್ತೇವೆ, ಅಂದಾಗ ಅದನ್ನು ಬೆಳಿತೇವೆ. ಅದಕ್ಕೆ ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲಾಯಿತಯ್ಯ. ಏನು ಬಿತ್ತಿ ಏನು ಬೆಳಿಬೇಕು?
ಬಯಲು ಬಿತ್ತಿದಾಗ ಬಯಲನ್ನೇ ಬೆಳಿತೇವೆ. ಬಯಲು ಬಿತ್ತಿದಾಗ ಬಯಲನ್ನೇ ಬೆಳೆಯೋದು. ಬೆಳಿತೇವೆ ಎಂದಾಕ್ಷಣಕ್ಕೆ ಆ ಬಯಲಿನಲ್ಲಿ ಸತ್ವ ಇದೆಯಲ್ಲ, ಬಯಲಿನಲ್ಲಿ ಚೈತನ್ಯ ಇದೆಯಲ್ಲ, ಬಯಲಿನಲ್ಲಿ ಶಕ್ತಿ ಇದೆಯಲ್ಲ. ಚೈತನ್ಯ ಇದ್ದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ, ಚೈತನ್ಯ ಇದ್ದಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯ, ಚೈತನ್ಯ ಇದ್ದಲ್ಲಿ ಮಾತ್ರ ಪ್ರಗತಿ ಸಾಧ್ಯ. ಹಾಗೆ ಶರಣರು ಕಂಡ ಬಯಲು ಅದು ಅದ್ಭುತವಾಗಿರ್ತಕ್ಕಂಥ, ಅದು ಅಪರಿಮಿತದ ಚೈತನ್ಯವನ್ನು ಹೊಂದಿದಂಥ ಮಹಾಬಯಲಾಗಿತ್ತು ಅಂತಕ್ಕಂಥದ್ದು. ಹಾಗಾದರೆ ನಾವು ಆ ಕುರಿತು ಚಿಂತನೆಯನ್ನು ಯಾಕೆ ಮಾಡೋದಿಲ್ಲ? ನಾವು ಲೌಕಿಕರಾಗಿ ಆ ಕುರಿತು ಚಿಂತನೆಯನ್ನು ಯಾಕೆ ಮಾಡೋದಿಲ್ಲ? ಏನು ತೊಂದರೆ ಆಗಿದೆ ನಮಗೆ? ಆ ಶೂನ್ಯವನ್ನು ಸಂಪಾದನೆ ಮಾಡಿದವರು ಹೇಗಿರ್ತಾರೆ? ಆ ಶೂನ್ಯ ರಹಿತವಾಗಿರ್ತಕ್ಕಂಥವ್ರು, ಆ ಶರಣರು ಕಂಡಂಥ ಶೂನ್ಯದಿಂದ ವಿಮುಖ ಆಗಿರ್ತಕ್ಕಂಥವ್ರು ಹೇಗಿರ್ತಾರೆ? ನಾವೆಲ್ಲ ಲೌಕಿಕದಲ್ಲಿದ್ದೇವಲ್ಲ. ಈಗ ನಾವು ಶರಣರ ಶೂನ್ಯದಿಂದ ವಿಮುಖರಾಗಿ ನಮ್ಮ ಬದುಕನ್ನು ಬದುಕ್ತಿದ್ದರಿಂದ ಸದಾ ಶಾಂತಿ, ಸದಾ ಕಲಹ, ಸದಾ ಆತಂಕ, ಸದಾ ಭಯ, ಇದರಲ್ಲಿ ನಮ್ಮ ಬದುಕನ್ನು ಬದುಕ್ತಾ ಇದ್ದೇವೆ. ನಾವು ಬದುಕ್ತಾ ಇದ್ದೇವೆ. ಮಾನವ ಜನ್ಮ 84 ಲಕ್ಷ ಯೋನಿಗಳಲ್ಲಿ, ಬಾರದ ಭವಂಗಳಲ್ಲಿ ಬಂದೆ ಎಲ್ಲ ಪಡಬಾರದ ಕಷ್ಟವನ್ನು ಪಟ್ಟೆ ಅಂತಕ್ಕಂಥ ಮಾತೆ ಅಕ್ಕನವರು ಹೇಳೋ ಒಂದು ವಚನದಲ್ಲಿ, ಬಾರದ ಭವಂಗಳಲ್ಲಿ ಬಂದೆ, ಮನುಷ್ಯ ಜನ್ಮಕ್ಕೆ ಬರೋಕ್ಕಿಂತ ಮುಂಚೆ ಇವೆಲ್ಲ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ. ಆದರೆ ಮಾನವ ಜನ್ಮಕ್ಕೆ ಬಂದ ಮೇಲೆ, ಮಾನವ ಜನ್ಮದಲ್ಲಿ ಮಾತ್ರ ನಮಗೆ ಈ ಭವಬಂಧನವನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಮೂಲ ಸತ್ವವನ್ನು ನಾವು ಅರಿಬೇಕಾಗತ್ತೆ. ಬೇರಿನ್ನಾವ ಜನ್ಮದಲ್ಲೂ ಈ 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಜೀವಗಳು ಇರ್ತಕ್ಕಂಥ ಬಂದಾಗ ಮನುಷ್ಯ ಪ್ರಾಣಿಯೂ ಅದರಲ್ಲೇ ಬರ್ತಾನೆ, 21 ಲಕ್ಷ ಕ್ಯಾಟಗರಿಯಲ್ಲೇ ಬರ್ತಾನೆ. ಆದರೆ ಆ ಕಾಲಘಟ್ಟದಲ್ಲಿ ಚೈತನ್ಯ ಸಂಚರಿಸುವ ಸಂದರ್ಭದಲ್ಲಿ ಜೀವನ್ಮುಕ್ತಿ ಪಥವನ್ನು ಅರಿಸಲಿಕ್ಕೆ ಆ ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಪರಮ ಮುಕ್ತಿ ಪದವಿಯನ್ನು ನಾವು ಪಡಿಬೇಕಾಗಿತ್ತು ಅಂದರೆ ಈ ಭವಬಂಧನದಿಂದ ನಾವು ಮುಕ್ತರಾಗಬೇಕಾಗಿತ್ತು. ಭವಬಂಧನ ಭವಪಾಶವಾದ ಕಾರಣವೇನಯ್ಯ? ಬಸವಣ್ಣವ್ರೊಂದು ಕಡೆ ಕೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಜನ್ಮದಲ್ಲಿ ಜಂಗಮವ ಜರಿದನಾಗಿ. ನೋಡ್ರಿ ಹೇಳ್ತಾರೆ. ಅದರರ್ಥ ಮಾನವ ಜನ್ಮದಲ್ಲಿ ಬಿಟ್ಟು ಬೇರೆ ನಾವು ಜನ್ಮದಲ್ಲಿ ಯಾವ ಪರಿಕಲ್ಪನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಗುರುಲಿಂಗ ಜಂಗಮದ ಪರಿಕಲ್ಪನೆ ಇಲ್ಲ, ದೇವರು ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಅಧ್ಯಾತ್ಮ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಮುಕ್ತಿ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಯಾವ ಕಾಯಕ ದಾಸೋ ಅಂತಕ್ಕಂಥ ಇವ್ಯಾವು ಆ ಜನ್ಮದಲ್ಲಿ ಮನುಷ್ಯ ಜನ್ಮ ಬಿಟ್ಟರೆ ಬೇರೆ ಇನ್ಯಾವ ಜೀವರಾಶಿಗಳಲ್ಲಿ ಈ ಪರಿಕಲ್ಪನೆ ಇಲ್ಲ. ಹುಟ್ಟುತ್ತವೆ, ಆಯುಷ್ಯರವರೆಗೆ ಬದುಕ್ತವೆ, ತದನಂತರ ದೇಹವನ್ನು ತ್ಯಾಗ ಮಾಡ್ತವೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಸಾಧ್ಯ. ನಮಗೆ ವಿವೇಕದಿಂದಿರಲಿಕ್ಕೆ, ಅರಿವನ್ನು ಪಡೆದುಕೊಂಡು, ಜ್ಞಾನವನ್ನು ಪಡೆದುಕೊಂಡು ನಾವು ಜೀವನ್ಮುಕ್ತಿ ಪಥವನ್ನು ಮುಟ್ಲಿಕ್ಕೆ, ಜೀವನ್ಮುಕ್ತಿ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಭಾಳಷ್ಟು ಜನರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಈ ಮೂಲ ಸ್ಥಿತಿಯನ್ನು ಮರೆತು ನಮ್ಮ ಬದುಕನ್ನು ಮಾಡ್ತಿರ್ತೇವೆ, ಆತಂಕದಲ್ಲಿ ಬದುಕ್ತಾ ಇರ್ತೇವೆ. ಭಾಳ ಕಷ್ಟ ಇದೆ ರೀ ಬದುಕಂದ್ರೆ, ಭಾಳ ಬವಣೆ ರೀ ಬದುಕು, ಭಾಳ ಕಷ್ಟ ರೀ, ಏನು ಮಾಡಿದರೂ ಸಮಾಧಾನ ಇಲ್ಲರಿ. ಬಾಲ್ಯದಲ್ಲಿ ಒಂದು ಥರದ ಕಷ್ಟ, ಯೌವನದಲ್ಲಿ ಒಂದು ಥರದ ಕಷ್ಟ, ಕುಟುಂಬದ ವ್ಯವಸ್ಥೆಯಲ್ಲಿ ಒಂದು ಕಷ್ಟ, ಮುಪ್ಪಾವಸ್ಥೆಯಲ್ಲಿ ಇನ್ನೊಂದು ಕಷ್ಟ. ಏನಿದು ನಮ್ಮದು ಒಟ್ಟ ತೊಂದರೆ, ಏನೂ ಸಮಾಧಾನ ಇಲ್ಲ. ಯಾವ ಕಾರ್ಯಗಳನ್ನು ಎಸಗಿದರೂ ಸಮಾಧಾನ ಇಲ್ಲ, ಎಷ್ಟು ಸಂಪತ್ತನ್ನು ಗಳಿಸಿದರೂ ಸಮಾಧಾನ ಇಲ್ಲ, ಎಷ್ಟು ಆಸ್ತಿಯನ್ನು ಮಾಡಿದರೂ ಸಮಾಧಾನ ಇಲ್ಲ. ಆಸ್ತಿ ಇಲ್ಲ ಅಂದರೂ ಸಮಾಧಾನ ಇಲ್ಲ, ಬಡತನದಿಂದನೂ ಸುಖವಿಲ್ಲ, ಶ್ರೀಮಂತಿಕೆಯಿಂದನೂ ಸುಖವಿಲ್ಲ, ಅಧಿಕಾರ ಇಲ್ಲ ಅಂದರೂ ಸುಖ ಇಲ್ಲ, ಅಧಿಕಾರ ಇದ್ರೂ ಸುಖ ಇಲ್ಲ, ಏನಿದ್ರೂ ಸುಖ ಇಲ್ಲ, ಏನಿಲ್ಲ ಅಂದರೂ ಸುಖ ಇಲ್ಲದ ಸ್ಥಿತಿಯಲ್ಲಿ ನಾವು ಒಂದೇನೋ ಒಂದು ಅರ್ಥದಲ್ಲಿ ಬದುಕಿಗೆ ಅರ್ಥವಿಲ್ಲದ ರೀತಿಯಲ್ಲಿ ಬದುಕನ್ನು ಮಾಡ್ತಕ್ಕಂಥ ಸ್ಥಿತಿಗೆ ಯಾಕೆ ಬಂದಿದ್ದೇವೆ ನಾವು? ಯಾಕಂದರೆ ಬದುಕಿನ ನಿಜವಾದ ಗುರಿ
ಮತ್ತು ಬದುಕಿನ ನಿಜವಾದ ಪಥದ ಅರಿವು ನಮಗೆ ಇರದೇ ಇದ್ದ ಕಾರಣಕ್ಕಾಗಿ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ಸ್ಪಷ್ಟವಾದ, ಯಾವ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಸ್ಪಷ್ಟವಾದ ಒಂದು ಚಿತ್ರಣ, ಒಂದು ಗುರಿ ನಮಗೆ ತಿಳಿದೇ ಇದ್ದಿದ್ದರ ಕಾರಣಕ್ಕಾಗಿ ಹೇಗೋ ಒಂದು ಥರ ಬದುಕನ್ನು ನಾವು ಬದುಕ್ತಾ ಇದ್ದೇವೆ. ಈಗ ನಾವು ಧಾರವಾಡದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನಿಸಿತ್ತು ಅಂದರೆ, ಧಾರವಾಡದಿಂದ ಬೆಂಗಳೂರಿಗೆ ಹೋಗುವಾಗ ನಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ನಾನು ಧಾರವಾಡ ಎಷ್ಟನೇ ತಾರೀಕಿಗೆ ಬಿಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಬೆಂಗಳೂರು ಮುಟ್ತೇವೆ, ಬೆಂಗಳೂರು ಮುಟ್ಟಿದ ಮೇಲೆ ಅಲ್ಲಿ ಏನು ಕೆಲಸ ನಂದು, ಬೆಂಗಳೂರು ಮುಟ್ಟಿದ ಮೇಲೆ ನಾನು ಎಲ್ಲಿ ಹೋಗಿ ರೀಚ್ ಆಗಬೇಕು, ಅಲ್ಲಿ ಎಲ್ಲಿ ವಾಸ್ತವ್ಯ ಮಾಡಬೇಕು, ಯಾರನ್ನು ಭೇಟಿ ಆಗಬೇಕು, ಇವೆಲ್ಲ ನಮಗೆ ಒಂದು ದಿನದ ಪ್ರಯಾಣದಲ್ಲಿ ನಾವು ಇಷ್ಟೆಲ್ಲ ಯೋಚನೆಗಳನ್ನು ಹಾಕ್ಕೊಳ್ತೇವೆ. ಇಷ್ಟು ಗಂಟೆಗೆ ಬಸ್ ಇದೆ, ಇಂಥ ಬಸ್ ಇದೆ, ಇಂಥ ನಂಬರ್ ಬಸ್ ಇದೆ, ಅದರ ರಿಸರ್ವೇಷನ್ ಮಾಡಿಸಿದ್ದೇವೆ, ಇಂಥ ಬಸ್ನಲ್ಲಿ ಇಂಥದೇ ಸೀಟ್ ಇದೆ ನಮ್ಮದು, ಅದು ಮುಂಜಾನೆ ಇಷ್ಟು ಗಂಟೆಗೇ ಅಲ್ಲಿ ತಲುಪ್ತದೆ, ರಾತ್ರಿ ಇಂಥಲ್ಲಿ ಅವ್ರದ್ದು ಊಟಕ್ಕೆ ಬಿಡ್ತಾರೆ, ಇಲ್ಲಿ ನಾವು ಊಟ, ಎಲ್ಲ ಸ್ಪಷ್ಟತೆಯೊಂದಿಗೆ ನಾವು ಪ್ರಯಾಣವನ್ನು ಮಾಡ್ತೇವೆ. ನಾವು ಆ ಪ್ರಯಾಣ ಮತ್ತೆ ನಾವು ವಾಪಸ್ ಎಂದು ಬರೋಕ್ಕೆ ರಿಟರ್ನ್ ಜರ್ನಿನೂ ಇರುತ್ತೆ ನಮ್ಮದು. ಅದೆಲ್ಲ ಇದ್ದಾಗ ಪ್ರಯಾಣ ಮುಗಿಸ್ಕೊಂಡು ಬರ್ತೇವೆ. ಇದು ಒಂದು ದಿನದ ಪ್ರಯಾಣಕ್ಕಾಗಿ ನಾವು ಒಂದು ತಿಂಗಳ ಯೋಚನೆ ಮತ್ತು ಯೋಜನೆಯನ್ನು ಮಾಡ್ತೇವೆ. ಗುರಿ ಸ್ಪಷ್ಟತೆ ಇರುತ್ತೆ, ಗುರಿಯನ್ನು ಮುಟ್ಟುವ ಮಾರ್ಗಗಳು ಕೂಡ ಸ್ಪಷ್ಟತೆ ಇರ್ತವೆ ನಮಗೆ. ನಾನು ಬಸ್ಸಿಗೆ ಹೋಗ್ಬೇಕು, ಕಾರಿಗೆ ಹೋಗ್ಬೇಕು, ಪ್ಲೇನಿಗೆ ಹೋಗ್ಬೇಕು, ಟ್ರೈನಿಗೆ ಹೋಗ್ಬೇಕು, ಇವೆಲ್ಲವೂ ನಾವು ನಿರ್ಧಾರ ಮಾಡ್ತೇವೆ. ಇದು ಒಂದು ದಿನದ ಪ್ರಯಾಣಕ್ಕಾಗಿ ಅಂದಾಗ ಆ ಪ್ರಯಾಣ ನಮಗೆ ಪ್ರಯಾಸ ಆಗೋದಿಲ್ಲ. ಪ್ರಯಾಣ ಹೇಗಿತ್ತು ಅಂದರೆ ಭಾಳ ಸುಖಕರವಾಗಿತ್ತು ಅಂತೇವೆ. ಯಾಕೆಂದರೆ ಆ ಪ್ರಯಾಣದ ಗೊತ್ತು, ಗುರಿ, ಸಾಧನ, ಮಾರ್ಗ ಎಲ್ಲವೂ ನಾವು ಮೊದಲೇ ಯೋಚನೆ ಮತ್ತು ಯೋಜನೆ ಮಾಡಿಕೊಂಡು ಪ್ರಯಾಣ ಮಾಡ್ತಿರ್ತೇವೆ. ಮಾನವ ಜನ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಈ ಇಹಲೋಕದಲ್ಲಿ ನಮ್ಮದೊಂದು ಪ್ರಯಾಣ ಪ್ರಾರಂಭ ಆಯಿತು. ಈ ಪ್ರಯಾಣಕ್ಕೆ ಯೋಜನೆನೂ ಇಲ್ಲ, ಯೋಚನೆನೂ ಇಲ್ಲ. ನಾನು ಎಲ್ಲಿಂದ ಹೊರಟೆ, ಇಲ್ಲಿ ಎದಕ್ಕೆ ಬಂದೆ, ನಾ ಎಷ್ಟು ದಿವಸ ಇಲ್ಲಿ ಪ್ರಯಾಣ ಮಾಡೋದಿದೆ, ಮುಂದೆ ನಾ ಎಲ್ಲಿ ಮುಟ್ಟಬೇಕು, ನನ್ನ ಗುರಿ ಏನು, ನನ್ನ ಜನ್ಮದ ರಹಸ್ಯ ಏನು, ಜನ್ಮದ ಗುರಿ ಏನು, ಇವ್ಯಾವೂ ನಮ್ಮ ಅರಿವಿಗೆ ಇಲ್ಲದೇನೆ ನಾವು ಈ ಬದುಕಿನ ಪಯಣವನ್ನು ನಾವು ಪ್ರಾರಂಭ ಮಾಡ್ತೇವೆ. ಇದು ಯಾವುದೂ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕಂತಕ್ಕಂಥ ಗುರಿ ಹೊತ್ಕೊಂಡು ಬಂದು ಬೆಂಗಳೂರಿನ ದಾರಿನ ಹಿಡಿಲಿಲ್ಲ ಅಂದರೆ, ನಾನು ಈಚೆ ಕಡೆ ಬೆಳಗಾವಿ ರಸ್ತೆ ಹಿಡ್ಕೊಂಡು ಹೊರಟೆ, ಯಾರನ್ನೂ ಕೇಳಿಲ್ಲ, ಏನೂ ಮಾಡಲಿಲ್ಲ, ಯಾವ ಮಾರ್ಗದರ್ಶಕರನ್ನೂ ಕೇಳಿಲ್ಲ, ಯಾವ ಮಾಹಿತಿಯನ್ನು ಪಡೀಲಿಲ್ಲ, ಏನೂ ಅದರ ಸಾಹಿತ್ಯವನ್ನು ಓದಲಿಲ್ಲ, ಯಾವ ಕೈಪಿಡಿಯನ್ನು ನೋಡಲಿಲ್ಲ, ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೊರಟು ಬಿಟ್ಟಿದ್ದೇನೆ. ನಾನು ಬೆಂಗಳೂರಿಗೆ ಹೋಗ್ಬೇಕು, ದಾರಿ ಹಿಡಿದದ್ದು ಬೆಳಗಾವೋ, ಪುಣೆನೋ, ಮುಂಬೈನೋ. ಹೊರಟು ದಾರಿಯಲ್ಲಿ ಯಾರೋ ಸಿಗ್ತಾರೆ, ಏನೋ ಮಾತಾಡ್ತೇವೆ, ಎಲ್ಲಿಗೆ ಹೋಗ್ಬೇಕು, ನಾವು ಬೆಂಗಳೂರಿಗೆ ಹೋಗ್ಬೇಕು ರೀ, ಮತ್ತು ಇಲ್ಲಿ ಯಾಕೆ ಬಂದ್ರಿ ನೀವು, ದಾರಿ ತಪ್ಪಂದ್ರಿ. ಅವ್ರೇನೋ ತಮಗೆ ತಿಳಿದಿದ್ದು ಬೆಂಗಳೂರಿನ ದಾರಿ ಅವ್ರು ಹೇಳ್ತಾರೆ, ಅವರಿಗೂ ಅಸ್ಪಷ್ಟತೆ ಐತಿ, ಬೆಂಗಳೂರಿನ ದಾರಿ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಅಂತ ತಿಳಿದು ಮತ್ತೆ ಆ ದಾರಿ ಹಿಡಿತೇವೆ, ಅಲ್ಲಿ ಹೋಗ್ತೇವೆ, ಎಲ್ಲಿ ಹೋಗ್ಬೇಕಂತೇವೆ, ಬೆಂಗಳೂರಿಗೆ ಹೋಗ್ಬೇಕಂತೇವೆ. ಆದ್ರೆ ಅಲ್ಲಿ ಅಂತಾರೆ, ನೀವು ಬೆಂಗಳೂರು ದಾರಿ ತಪ್ಪು ಬಂದಿರಿ, ನೀವು ಹಿಂಗೆ ಹೋಗ್ರಿ. ಹೇಳೋರಿಗೂ ಇನ್ನೂ ಬೆಂಗಳೂರಿನ ದಾರಿ ಗುರ್ತಾಗಿಲ್ಲ. ಪಯಣ ನಡೀತಾ ಇದೆ. ನಾವು ಯಾರನ್ನು ಕೇಳ್ತಾ ಇದ್ದೇವೋ ಅವರಿಗೂ ಬೆಂಗಳೂರಿನ ದಾರಿ ಗೊತ್ತಿಲ್ಲ. ನಾವು ಹೊರಟವರಿಗೂ ನಮಗೂ ಬೆಂಗಳೂರಿನ ದಾರಿ ಗೊತ್ತಿಲ್ಲ. ಬೆಂಗಳೂರಿಗೆ ಹೊರಟೇವೆ ಅಷ್ಟೇ ನಾವು, ಆದರೆ ಬೆಂಗಳೂರು ಮುಟ್ಟೋದಿಲ್ಲ ಎಂದು. ಯಾಕೆ ಅಂದರೆ ನಮ್ಮ ಗುರಿ ಸ್ಪಷ್ಟತೆಯಿಂದ ಕೂಡಿಲ್ಲ. ಗುರಿ ಮುಟ್ಟುವ ಮಾರ್ಗವೂ ಕೂಡ ಸ್ಪಷ್ಟತೆಯಿಂದ ಕೂಡಿಲ್ಲ. ನಾವು ಯಾರನ್ನ ಮಾರ್ಗದರ್ಶನ ಪಡಿತಾ ಇದ್ದೇವೋ ಅವರಿಗೂ ಕೂಡ ನಮ್ಮ ಗುರಿ ಮತ್ತು ಮಾರ್ಗದ ಕುರಿತು ಸ್ಪಷ್ಟತೆ ಇಲ್ಲ. ಎಲ್ಲವೂ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿ ಹೋದಾಗ ಬವಣೆ ಬಳಲ್ತೇವೆ. ನಾವು ನಡೆದು ಬಳಲ್ತೇವೆ. ನಡೆಯೋ ಸಂದರ್ಭದಲ್ಲಿ ಆ ಬಳಲಿಕೆಯಲ್ಲಿ ನಾವು ನಮ್ಮ ಗುರಿಯನ್ನೂ ಮರೆತು ಬಿಡ್ತೇವೆ. ಯಾರೋ ಒಬ್ರು ಕೇಳ್ತಾರೆ, ಎಲ್ಲಿ ಹೊಂಟಿದೆ, ಎಲ್ಲೋ ಹೊಂಟಿದ್ದೆ ಬಿಡ್ರಿ ಅಂತ, ಬೆಂಗಳೂರು ಮರೆತು ಹೋಗಿಬಿಡುತ್ತೆ. ಈ ಸ್ಥಿತಿ ಮಾನವ ಜನ್ಮದ ಈ ಮನುಷ್ಯನ ಸ್ಥಿತಿ. ಹೊರಗೆ ಹೊಳ್ಳಿ ನಾವು ಎಲ್ಲಿಂದ ಹೊರಟೇವೆ ಅನ್ನೋ ನಮ್ಮ ಮನೇನ ಅಡ್ರೆಸ್ ಮರ್ತು ಬಿಟ್ಟೇವೆ ನಾವು.
ಹೊಳ್ಳಿ ನಾವು ಎಲ್ಲಿ ಹೋಗ್ಬೇಕನ್ನೋ ಅಡ್ರೆಸ್ ಮರ್ತು ಬಿಟ್ಟೇವಿ. ಎಲ್ಲೋ ಸುತ್ತಾಡಕತ್ತೇವಿ, ಇಲ್ಲೋ ಬದುಕು ಮಾಡಾಕ್ತೇವಿ. ಮನೆಯಿಂದ ನಾವು ಜಾತ್ರೆಗೆ ಬಂದೇವಿ, ಜಾತ್ರೆ ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಹೋಗ್ಬೇಕಂದ್ರೆ ಮನೆ ದಾರಿ ತಪ್ಪೇವಿ, ಮನಿನ ಮರ್ತು ಬಿಟ್ಟೇವಿ. ನಾವು ಮನಿ ಎಲ್ಲೈತಂತ ಮರ್ತು ಬಿಟ್ಟೇವಿ. ಮನಿ ಎಲ್ಲೈತಂತ ಮರ್ತು ಬಿಟ್ಟಾಗ, ಮನಿನ ಮರ್ತು ಬಿಟ್ಟಾಗ, ನಾವು ಜಾತ್ರೆ ಗದ್ದಲದಲ್ಲಿ ಮನಿನ ಮರ್ತು ಬಿಟ್ಟಾಗ ಮನೆಗೆ ಹೋಗೋದು ಹೆಂಗೆ? ಹೊಳ್ಳಿ ಒಂದ್ಸರಿ ಮನೆ ನೆನಪಾದಂಗೆ ಆಗತ್ತೆ. ಮತ್ತು ಜಾತ್ರೆ ವಿಜೃಂಭಣೆಯಲ್ಲಿ ಮತ್ತು ಅದೇ ಸಂತೋಷದಲ್ಲಿ ನಾವು ನಮ್ಮ ಮನೆಯ ವಿಳಾಸವನ್ನು ಮರೆತು ಬಿಡ್ತೇವೆ. ಮನೆಯಲ್ಲಿ ನಮ್ಮ ತಂದೆಯನ್ನು ನಾವು ಬಿಟ್ಟು ಬಂದೇವಿ, ಆದರೆ ಜಾತ್ರೆ ಸಂಭ್ರಮದೊಳಗೆ ಮನೆಯೂ ಮರ್ತೇವೆ, ನಮ್ಮ ತಂದೆಯನ್ನು ಮರೆತು ಬಿಟ್ಟೇವಿ. ಆ ಸ್ಥಿತಿಯಲ್ಲಿ ಮಾನವ ಜನ್ಮದ ರಹಸ್ಯ. ಈ ಬದುಕಿನ ಈ ಸಂಸಾರದಲ್ಲಿ, ಈ ವಿಜ್ಞಾನ ತಂತ್ರಜ್ಞಾನ ಈ ಒಂದು ವ್ಯವಸ್ಥೆಯಲ್ಲಿ, ಈ ಮೋಜು ಮಸ್ತಿಯ ವ್ಯವಸ್ಥೆಯಲ್ಲಿ, ಐಷಾರಾಮಿ ಜೀವನದಲ್ಲಿ, ಇಂದ್ರಿಯ ಸುಖಕ್ಕಾಗಿ ಪ್ರಪಂಚದ ವಿಷಯಗಳಿಗಾಗಿ ಸೋತು ನಾವು ಎಲ್ಲಿಂದ ಬಂದಿದ್ದೇವೆಲ್ಲ, ನಮ್ಮ ಮೂಲವನ್ನು ಮರೆತು ಬಿಟ್ಟಿದ್ದೇವೆ. ಆ ಮೂಲವನ್ನು ಮರೆತು ಬದುಕನ್ನು ಪ್ರಾರಂಭ ಮಾಡಿದಾಗ, ಆ ಮೂಲ ಯಾವಾಗಾದರೂ ಒಂದೊಂದು ಸಾರಿ ನೆನಪಾದಾಗ ದುಃಖ ಆಗತ್ತೆ. ಮತ್ತೆ ನಾವು ಈ ಜಗತ್ತಿನ ಎಲ್ಲ ವಿಷಯಗಳನ್ನು ಬಳಸ್ಕೊಂಡು ನೋಡಿ ಕರ್ಮೇಂದ್ರಿಯಗಳ ಮುಖಾಂತರವನ್ನು ಅನುಭವಿಸಿ ಮತ್ತೆ ನಮ್ಮ ಮೂಲ ಸ್ವರೂಪವನ್ನು ನಾವು ಮರೆತು ಬಿಡ್ತೇವಲ್ಲ, ಇದು ಅಜ್ಞಾನ. ಇದನ್ನು ಅರಿಯುವ, ನಮ್ಮ ಮೂಲ ಸ್ವರೂಪವನ್ನು, ನಮ್ಮ ಮೂಲ ಸ್ವಸ್ಥಾನವನ್ನು ನೆನಪು ಮಾಡಿಕೊಂಡು ಆ ಸ್ವಸ್ಥಾನದ ದಾರಿಯನ್ನು ಹುಡುಕೊಂಡು ಆ ಸರಿಯಾದ ದಾರಿಯಲ್ಲಿ ನಡೆದು ಆ ಸ್ವಸ್ಥಾನವನ್ನು ಒಳ್ಳೆ ಸೇರುವಂತಹ ಮಾರ್ಗ, ಆ ಸ್ವಸ್ಥಾನದ ಒಂದು ಸೇರುವಂಥ ಒಂದು ಆನಂದ ಏನಿದೆಯಲ್ಲ, ಆ ಒಂದು ಸಮರಸ ಭಾವ ಏನಿದೆಯಲ್ಲ, ಆ ಸಮರಸ ಭಾವವೇ ಶೂನ್ಯ. ಅದರ ಸಂಪಾದನೆಯನ್ನು ನಾವು ಮಾಡಬೇಕಾಗುತ್ತೆ. ಆದರೆ ಭೌತಿಕ ಜಗತ್ತಿನಲ್ಲಿ ನಾವು ಅದನ್ನು ಮಾಡ್ತಾ ಇಲ್ಲ. ನಮ್ಮೆಲ್ಲರ ಬದುಕು ಎಲ್ಲವೂ ಮೂಲ ಸ್ವರೂಪವನ್ನು ಮರ್ಕೊಂಡು ತಂದೆಯ ತಾಯಿಯ ನೆನಪನ್ನು ಹಾರಿ, ಇವೇನು ಜಗತ್ತಿನಲ್ಲಿ ನಮಗೆ ವಿಷಯ ವಸ್ತುಗಳೇನು ಕಾಣ್ತಾ ಇದ್ದಾವಲ್ಲ, ಈ ವಿಷಯ ವಸ್ತುಗಳಲ್ಲಿನೇ ಸುಖ ಇದೆ. ಆ ವಿಷಯ ವಸ್ತುಗಳೆಲ್ಲ ಜೊತೆಗೇನೆ ನನ್ನ ದಿನನಿತ್ಯದ ಒಡನಾಟ, ಅದರ ಜೊತೆಗೇನೆ ನನ್ನ ಆನಂದವನ್ನು ಪಡಿತಕ್ಕಂಥ ಹುಸಿ ಪ್ರಯತ್ನ ಏನಿದೆಯಲ್ಲ, ತಾತ್ಕಾಲಿಕವಾಗಿ ಅದರಿಂದ ನಮಗೆ ಸುಖ ಅನ್ನಿಸ್ಬೋದು, ಆದರೆ ಶಾಶ್ವತ ಸುಖ ಅವುಗಳಿಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಶಾಶ್ವತ ಸುಖ ಸಿಗಬೇಕು, ಶಾಶ್ವತ ಸಂತೃಪ್ತಿ ಸಿಗಬೇಕು. ಪರಮ ಸುಖ ಅಂತ ಏನು ಕರಿತೇವಲ್ಲ, ಅನುಭವದ ಪರಮ ಸುಖ ಅಂತ ಏನು ಕರಿತೇವಲ್ಲ, ಅದು ಸಿಗಬೇಕಾಗಿತ್ತಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅರಿವು, ಆತ್ಮಚೈತನ್ಯ, ಅದು ಯಾವ ಮೂಲದಿಂದ ಬಂದಿದೆಯೋ ಆ ಮೂಲಕ್ಕೆ ಸೇರೋವರೆಗೂ ಈ ಒಳಗಿನ ಚೈತನ್ಯಕ್ಕೆ, ಈ ಒಳಗಿನ ಅರಿವಿಗೆ ಸುಖ ಇಲ್ಲ, ಅದಕ್ಕೆ ಶಾಂತಿ ಇಲ್ಲ. ಅದು ಮತ್ತೆ ನೆನಪಾದಾಗ ನಮ್ಮನ್ನು ಎಚ್ಚರಿಸಿದಾಗ ಒಂದಿಷ್ಟು ಭಯ ಮತ್ತು ಆತಂಕ ನಮಗೆ ಕಾಡ್ತದೆ. ಮತ್ತೆ ಇದೇ ಜಂಜಾಟದಲ್ಲಿ ಬಿದ್ದಾಗ ಮತ್ತೆ ಅದನ್ನು ಮರಿತೇವೆ. ಇದು ನಿತ್ಯದ ಕ್ರಮದಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇರೋದು. ಒಂದಿಷ್ಟು ಹಣ ಗಳಿಸ್ಬೇಕಂತೇವೆ, ಹಣ ಗಳಿಸಿದಾಗ ಸಂತೋಷ ಅನ್ನಿಸ್ತದೆ, ಆದರೆ ಹಣದಿಂದ ಶಾಶ್ವತವಾದ ಸಂತೃಪ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಮತ್ತೆ ದುಃಖ, ಆಸ್ತಿಯಿಂದ ದುಃಖ, ಅಧಿಕಾರದಿಂದ ದುಃಖ, ಎಲ್ಲವೂ ಈ ಭೌತಿಕ ಪ್ರಪಂಚದಿಂದ ತಾತ್ಕಾಲಿಕವಾದ ಸುಖ ನಮಗೆ ಸಿಕ್ಕಿದೆ ಅಂತ ಅನಿಸಿದರೂ ಕೂಡ ಅದರ ತಕ್ಷಣವೇ ಅದರ ಜೊತೆಗೆ ನಮಗೆ ದುಃಖದ ಒಂದು ಛಾಯೆ ಆವರಿಸ್ತದೆ, ಆತಂಕದ ಛಾಯೆ ಆವರಿಸ್ತದೆ. ಹಣ ಪಡೆದ್ವಿ, ಹಣ ಬಂದಾಗ ಸುಖ, ಆದರೆ ಹಣ ನಮ್ಮಿಂದ ಬಿಟ್ಟು ಹೋಯ್ತಂದರೆ ಹೇಗೆ ಅಂತಕ್ಕಂಥ ಚಿಂತೆ ನಮಗೆ ತಕ್ಷಣಕ್ಕೆ ಕಾಣಲ್ಲ. ಅಧಿಕಾರ ಬಂದಾಗ ಒಂದಿಷ್ಟು ಸುಖ ಅನ್ನಿಸ್ತದೆ, ಅಧಿಕಾರ ನಮ್ಮಿಂದ ಬಿಟ್ಟು ಹೋದಾಗ ಅವಾಗ ಅದನ್ನು ನೆನೆಸ್ಕೊಂಡು ನಮಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಹಾಗೆ ಈ ಎಲ್ಲ ವಸ್ತುಗಳೇನದಾವಲ್ಲ, ಭೌತಿಕ ವಸ್ತುಗಳು, ಅವನ್ನು ನಾವು ವಶಪಡಿಸಿಕೊಳ್ಳುವವರೆಗೂ ನಮಗೆ ಅದರ ಕುರಿತು ಒಂದಿಷ್ಟು ಆಸೆ, ಆಕಾಂಕ್ಷೆಗಳು, ಒಂದಿಷ್ಟು ಏನೋ ನಿರೀಕ್ಷೆಗಳು ಇರ್ತವೆ. ಅವು ನಮ್ಮ ಕೈವಶ ಆದಮೇಲೆ ಅವು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ತಾವೋ ಅಂತಕ್ಕಂಥ ಆತಂಕ ತಕ್ಷಣದಿಂದ ಪ್ರಾರಂಭ ಆದಾಗ ಅವುಗಳಿಂದ ಸುಖ ಎಲ್ಲಿ, ಸಂತೃಪ್ತಿಯಲ್ಲಿ. ಯಾವುದನ್ನು ನಾವು ವಶಪಡಿಸಿಕೊಂಡರೆ,
ಶಾಶ್ವತವಾದ ಸುಖವನ್ನು ಪಡಿತೇವೆ. ಯಾವುದನ್ನು ವಶಪಡಿಸಿಕೊಂಡಾಗ ಈ ಯಾವ ವಸ್ತುಗಳ ಅವಶ್ಯಕತೆಯೂ ನಮಗೆ ಇಲ್ಲದಾಗತ್ತೋ, ಯಾವುಗಳನ್ನು ನಾವು ನಮ್ಮ ಸಂಪಾದನೆ ಮಾಡಿದಾಗ ಇವೆಲ್ಲ ಸಂಪಾದನೆಗಳನ್ನು ಮಾಡಿದ ರೀತಿ ಅನುಭವ ಆಗುತ್ತೋ ಅದೇ ಶೂನ್ಯ ಸಂಪಾದನೆ, ಅದೇ ಜೀವನದ ಪರಮ ರಹಸ್ಯ. ಇಂತಹ ಸಂಪಾದನೆಯನ್ನು ಮಾಡಿದಂಥವರು ನಮ್ಮ 12ನೇ ಶತಮಾನದ ಶರಣರು. ಯಾಕೆ ಅವರು ಪರಮ ಸುಖಿಯಾಗಿದ್ದರು? ಯಾಕೆ ಅವರು ನಿತ್ಯ ಸುಖಿಗಳಾಗಿದ್ದರು? ಯಾಕೆ ಅವ್ರು ನಿತ್ಯ ತೃಪ್ತಿಯಾಗಿದ್ದರು? ಎಷ್ಟೋ ಜನ ತಮ್ಮ ಮೂಲ ವೃತ್ತಿಯ, ಒಬ್ಬ ರಾಜರಿದ್ದರು, ಮತ್ತೊಬ್ಬರಿದ್ದರು, ಎಲ್ಲರೂ ಬಿಟ್ಟು ಬಂದು ಸುಮ್ಮನೆ ಒಂದು ಕಾಯಕವನ್ನು ಮಾಡ್ಕೊಂಡು ಕಲ್ಯಾಣ ರಾಜ್ಯದಲ್ಲಿ ಆರಾಮಾಗಿ ಸಂತೃಪ್ತಿ ಬದುಕನ್ನು ಬದುಕ್ತಿದ್ರಲ್ಲ, ಅವರಿಗೆ ಸಿಕ್ಕಂಥ ಐಶ್ವರ್ಯ, ಅವರಿಗೆ ಸಿಕ್ಕಂಥ ಅಧಿಕಾರ, ಅದರಲ್ಲಿ ಸಿಗಲಾರದಂಥ ಆನಂದ ಇಲ್ಲಿ ಕಲ್ಯಾಣ ರಾಜ್ಯದಲ್ಲಿ ಬಂದು ಸಣ್ಣ ಕಾಯಕವನ್ನು ಮಾಡಿಕೊಂಡು ಜಂಗಮದಾಸವನ್ನು ಮಾಡ್ಕೊಂಡಿರ್ತಕ್ಕಂಥ ತೃಪ್ತಿ ಇಲ್ಲಿ ಸಿಕ್ಕಿದೆ ಅಂದರೆ, ಆ ಒಂದು ಕಾಯಕದಲ್ಲಿ ಸಿಕ್ಕಿದೆ ಅಂದರೆ ಅದೆಂಥ ತೃಪ್ತಿ ಇದ್ದಿರಬೇಕು, ನಾವು ಊಹಿಸಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ 12ನೇ ಶತಮಾನದ ಶರಣರೆಲ್ಲರೂ ಆ ಶೂನ್ಯ ಅಂತಕ್ಕಂಥ ಮಹಾ ಸಂಪತ್ತನ್ನು, ಶೂನ್ಯ ಅಂತಕ್ಕಂಥ ಮಹಾ ಬೆಳಗನ್ನು ಅವರು ಸಂಪಾದನೆ ಮಾಡಿಕೊಂಡಂಥವ್ರು. ಅವ್ರನ್ನ ಯಾಕೆ ಇವತ್ತಿಗೂ ನಾವು ನೆನೆಸ್ತೇವೆ ಅಂದರೆ, ಅವ್ರನ್ನ ಯಾಕೆ ಇವತ್ತಿಗೂ ನಾವು ಅವ್ರನ್ನ ನೆನಪು ಮಾಡ್ಕೊತೇವೆ, ಅವ್ರು ನಮಗೆ ಅನುಕರಣೀಯ ಅಂತಂದರೆ, ಅವರು ಅಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಗಳಿಸಲಿಲ್ಲ. ನೋಡ್ರಿ, ಹೇಳ್ತಾರೆ ಬಸವಣ್ಣವರು, ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಈ ನಾವು ಗಳಿಸ್ತಕ್ಕಂಥ ಸಂಪತ್ತೆಲ್ಲ ಇದು ಸಂತೆಯ ಮಂದಿ ಅಂತದು. ಯಾವಾಗ ಬರ್ತೋ ಯಾವಾಗ ಹೋಗುತ್ತೋ, ಹೆಂಗೆ ಬರ್ತೋ ಹೆಂಗಿಲ್ಲೋ. ಸಂತೆಯೊಳಗೆ ಜನ ಕೂಡಿದ್ರೆ ಜನ ಹೆಂಗೆ ಕೊಡ್ತಾರೋ ಹೆಂಗೆ ಕಡಿಮೆ ಹಾಕೋರೋ ಗೊತ್ತಿಲ್ಲ. ಕೂಡುವಾಗ ಯಾರೂ ಕರೆಸಿಲ್ಲ, ಹೋಗುವಾಗ ಯಾರು ಸೂಚನೆ ಕೊಟ್ಟಿಲ್ಲ, ತಾವ ಕೊಡ್ತಾರೆ ತಾವು ಹೋಗ್ತಾರೆ. ಹಂಗೆ ನಮ್ಮ ಮನುಷ್ಯ ಬದುಕಿನಲ್ಲಿ ಸಿರಿ ಸಂಪತ್ತು ಅಂತಕ್ಕಂಥದ್ದು ಅದು ಶಾಶ್ವತ ಅಲ್ಲದು, ಸುಮ್ಮ ಬರ್ತದೆ, ಯಾವಾಗ ಹೋಗ್ತಿರ್ತದೆ. ಬಂದಾಗ ಖುಷಿ ಪಡಬಾರದು, ಹೋದಾಗ ದುಃಖ ಪಡಬಾರದು ಸ್ಥಿತಿ ಏನಿದೆಯಲ್ಲ, ಅದು ಶೂನ್ಯದ ಸ್ಥಿತಿ. ಆ ಸ್ಥಿತಿಯನ್ನು ಮುಟ್ಟಿದವರು ನಮ್ಮ ಶರಣರು. ಅವರೆಲ್ಲರೂ ಆ ಶೂನ್ಯ ಅಂತಕ್ಕಂಥ ಮಹಾ ಬೆಳಗಿನೊಳಗೆ ಮಹಾನಂದವಾಗಿ ಬದುಕನ್ನು ಮಾಡಿರುವಂಥವ್ರು, ಮಹಾ ಶ್ರೀಮಂತರವರು. ಒಂದರ್ಥದಲ್ಲಿ ಮಹಾ ಶ್ರೀಮಂತರು. ಪ್ರಪಂಚದಲ್ಲಿ ಅತಿ ಶ್ರೀಮಂತರು ಯಾರು ಅಂತ ಕರೆದರೆ ಶರಣರು. ಯಾಕಂದ್ರೆ ಅವರಲ್ಲಿ ಏನಿತ್ತು, ಏನು ಸಂಪಾದನೆ ಮಾಡಿದ್ರು ಅವರು, ಏನು ಆಸ್ತಿ ಮಾಡಿದ್ರು ಅವರು, ಎಷ್ಟು ಆಸ್ತಿ ಮಾಡಿದರು, ಎಷ್ಟು ಟ್ರಿಲಿಯನ್ ಆಸ್ತಿಯನ್ನು ಮಾಡ್ಕೊಂಡಿದ್ರು ಅವರು ಶ್ರೀಮಂತರು. ಇವತ್ತು ನಾವು ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ 10 ಜನ ಲಿಸ್ಟ್ನಲ್ಲಿ ಇವ್ರದಾರ ಅವ್ರದಾರ ಅಂತ ಹೇಳ್ತೇವೆ. ಆದರೆ ಮುಂದಿನ ವರ್ಷ ಮಾಡಿದಾಗ ಅದರ ಒಂದಿಬ್ಬರು ಇರುವುದಿಲ್ಲ, ಮತ್ತೊಬ್ಬರು ಹೊಸಬರು ಬಂದಿರ್ತಾರೆ. ಅವ್ರದ್ದು ಶಾಶ್ವತವಾದ ಶ್ರೀಮಂತ ಪಟ್ಟ ಅಲ್ಲ ಅದು, ಅದು ಬರೋದು ಹೋಗೋದು ಅದು. ಆದರೆ ಶರಣರು ಸಂಪಾದನೆ ಮಾಡಿದಂಥ ಶೂನ್ಯದ ಸಂಪತ್ತೇನಿದೆಯಲ್ಲ, ಒಮ್ಮೆ ಬಂತು ಅಂದರೆ ಅದು ನಮ್ಮನ್ನು ಬಿಟ್ಟು ಹೋಗಲಾರದಂತಕ್ಕಂಥ, ಅದನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಅದು ಇಲ್ಲ ಅನ್ನೋ ಸ್ಥಿತಿ ಸಮರಸ ಭಾವದಲ್ಲಿ ಏನಿರ್ತೇವಲ್ಲ, ಅಂದಾಗ ಶರಣರು ಮಹಾ ಶ್ರೀಮಂತರಾಗಿ, ಅವರು ಎಂದೂ ಬಡತನವನ್ನು, ಆ ನಿಟ್ಟಿನಲ್ಲಿ ಬಡತನ ಹೊಳ್ಳೆಯವರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಶಾಶ್ವತವಾದ ಶ್ರೀಮಂತಿಕೆಯನ್ನು ಅವರು ಶೂನ್ಯವನ್ನು ಸಂಪಾದನೆ ಮಾಡೋದ್ರ ಮೂಲಕ ಪಡೀತಾರಲ್ಲ, ಅದರ ಅನುಭವ ನಮಗಾಗಬೇಕಾಗುತ್ತೆ. ಪ್ರತಿಯೊಂದು ಶರಣರ ವಚನಗಳಲ್ಲಿ ಅವರ ಶೂನ್ಯ ಸಂಪಾದನೆ, ಅವರ ಶೂನ್ಯ ಸ್ಥಿತಿಯನ್ನು ಮುಟ್ಟಿದ ನೆಲೆಯಲ್ಲಿ ಅವರು ತಮ್ಮ ವಚನಗಳನ್ನು ಬರೆದರು. ಅಂದಾಗ ಆ ವಚನಗಳನ್ನು ನೋಡಿದಾಗ ನಮಗೆ ಆನಂದ ಆಗುತ್ತೆ. ಆ ವಚನಗಳನ್ನು ಓದಿದಾಗ ನಮ್ಗೆ ಸಂತೃಪ್ತಿ ಆಗ್ತದೆ. ಆ ವಚನಗಳನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ಏನೋ ಒಂಥರದ ಆನಂದ ಆಗ್ತದೆ. ಯಾಕಂದರೆ ಅದು ಸುಮ್ಮನೆ ಬಂದಿದ್ದಲ್ಲದು. ಆ ಶೂನ್ಯ ಸಂಪಾದನೆ, ಆ ಸ್ಥಿತಿಯನ್ನು ಮುಟ್ಟಿ, ಆ ಸ್ಥಿತಿಯನ್ನು ತಲುಪಿ, ಆ ಮಹಾ ಆನಂದದೊಳಗೆ, ಆ ಮಹಾ ಸ್ಥಳದಲ್ಲಿ ನಿಂತು ನುಡಿದಂಥ ಅನುಭವದ ನುಡಿಗಳೇನದಾವಲ್ಲ, ಆ ಅನುಭವದ ನುಡಿಯಿಂದ ನಮಗೊಂದಿಷ್ಟು ಆನಂದ ಆಗುತ್ತೆ. ಆ ಅನುಭವದ ನುಡಿಯಿಂದ ನಮಗೊಂದಿಷ್ಟು ಸಂತೃಪ್ತಿ ಆಗುತ್ತೆ. ಆ ದೃಷ್ಟಿಯಿಂದ ಶೂನ್ಯ ಸಂಪಾದನೆ ಅಂತಕ್ಕಂಥ ಗ್ರಂಥದಲ್ಲಿ ನಾವು ಓದ್ತಾ ಓದ್ತಾ ಚಿಂತನೆ ಮಾಡ್ತಾ 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 ಹೋದಾಗ ನಮಗೆ ಭಾಳ ಅಪರಿಮಿತವಾದ ಆನಂದ, ಆನುಭಾವಿಕ ಆನಂದ ಆಗುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ನಮಗೆ ಜ್ಞಾನ ಬರುತ್ತೆ. ಅದ್ರ ತನ್ಮೂಲಕ ನಾವು ನಮ್ಮ ಬದುಕನ್ನು ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ. ನಮ್ಮ ಎಡೆಬಿಡದ ಈ ಜೀವನ ಏನಿದೆಯಲ್ಲ, ನಾವು ಸದಾ ಬೆಳಕಿದ್ದರೂ ಸೂರ್ಯನ ಬೆಳಕಿನಲ್ಲಿ ನಾವು ಬದುಕು ಮಾಡ್ತಾ ಇದ್ದರೂ ಕೂಡ ನಾವು ಸದಾ ಕತ್ತಲೆಯ ಬದುಕನ್ನೇ ಬದುಕ್ತಾ ಇದ್ದೇವೆ. ಯಾಕೆ ಇದು ಯಾವುದೂ ಅರಿವಿಲ್ಲ ಅಂದರೆ ಅದು ಕತ್ತಲೇನೆ. ಅದು ಇದು ಯಾವುದು ನಮಗೆ ಗೊತ್ತೇ ಇಲ್ಲ. ಕೇವಲ ನಮ್ಮ ಸಂಸಾರ, ಕೇವಲ ನನ್ನ ಮನೆ, ಕೇವಲ ನನ್ನ ಮಕ್ಕಳು, ಕೇವಲ ನನ್ನ ಆಸ್ತಿ, ಕೇವಲ ನನ್ನ ಅಧಿಕಾರ, ಕೇವಲ ನನ್ನ ಅಹಂಕಾರ, ಇದರ ಮಧ್ಯದಲ್ಲೇ ಬದುಕೋ ಸಂದರ್ಭದಲ್ಲಿ ಈ ಸತ್ಯದ ಈ ಸ್ಥಿತಿ ನಾವು ಅರಿದೇ ಹೋದರೆ ಇದು ಕತ್ತಲೆ ಬದುಕ ಅಂತಕ್ಕಂಥ ಮಾತು. ಅದಕ್ಕೆ ನಮ್ಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಇಲ್ಲಿ, ಕಂಗಳ ಮುಂದಣ ಕತ್ತಲೆ ಇದೇನು ಅಂತ.
ಕಣ್ಣಿಗೆ ಜಗತ್ತು ಕಾಣ್ತದೆ ಖರೆ, ಈ ಕಣ್ಣಿಗೆ ನಮ್ಗೆ ಈ ಜಗತ್ತಿನ ಹಿಂದಿರುವ ಸತ್ಯ ಕಾಣ್ತಾ ಇಲ್ಲ ಅಂದರೆ ಅದು ಕತ್ತಲನೆ ಮತ್ತೇನಿದೆ ಅಂತ. ಜಗತ್ತಿನ ರಹಸ್ಯ, ಜಗತ್ತಿನ ಹಿಂದಿನ ಸತ್ಯ, ಜಗತ್ತನ್ನಷ್ಟೇ ನೋಡ್ತಾ ಇದ್ದೇವೆ, ಜಗತ್ತಿನ ಹಿಂದಿನ ಸತ್ಯ ಏನಿದೆಯಲ್ಲ, ಈ ಸತ್ಯ ನಮ್ಮ ಕಣ್ಣಿಗೆ ಕಾಣದೆ ಹೋದರೆ ಅದು ಕತ್ತಲೆನೇ, ಕಂಗಳ ಮುಂದಿನ ಕತ್ತಲೆ ಅಂತ. ಇದೇನೋ ಅಂತ ಪ್ರಶ್ನೆ ಮಾಡ್ತಾರೆ. ಆ ನಂತರದಲ್ಲಿ ಮನದ ಮುಂದಿನ ಮರವೇ, ಮನಸ್ಸು ಎಲ್ಲವನ್ನೂ ಅರಿತದೆ, ಎಲ್ಲರನ್ನೂ ಅರಿತದೆ ಮನಸ್ಸು. ಇವ್ರನ್ನ ಕಂಡ್ರೆ ಇವ್ರು ಹೆಂಗೆ, ಅವ್ರನ್ನ ಕಂಡ್ರೆ ಅವ್ರು ಹೆಂಗೆ, ಎಲ್ಲವನ್ನೂ ಅರಿಯುತ್ತೆ. ಆದರೆ ಜಗತ್ತಿನ ರಹಸ್ಯದ ಹಿಂದಿನ ಸತ್ಯವನ್ನು ಅರಿಲಿಕ್ಕೆ ಮನಸ್ಸು ವಿಫಲ ಆದಾಗ ಮನಸ್ಸಿನ ಮರವೇ ಅಂಥದ್ದು ಇದೇನು ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಳಗಣ ರಣರಂಗ ಹೊರಗಣ ಶೃಂಗಾರ. ಅಂತರಂಗದಲ್ಲಿ ನಮಗೆ ಏನೂ ಸುಖ ಇಲ್ಲ, ಯಾಕಂದ್ರೆ ನಮಗೆ ಸತ್ಯದ ಅರಿವಾಗಿಲ್ಲ, ಸತ್ಯದ ಅರಿವಾಗಿಲ್ಲ. ಒಳಗಡೆ ನಮಗೆ ಸತ್ಯದ ಬೆಳಕ ಮೂಡಿಲ್ಲ ನಮಗಿಲ್ಲೂ. ನಾವು ಕಗ್ಗತ್ತಲೆಯೊಳಗದೆ ಬದುಕಿನಲ್ಲಿ ಬೆಳಕಿದೆ ನಮಗೆ, ಇಲ್ಲಿ ಹೊರಗೆ ಜಗತ್ತಿನಲ್ಲಿ ಬೆಳಕಿದೆ, ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ಆ ಬೆಳಕಲ್ಲ. ಅಂತರಂಗದಲ್ಲಿ ಸತ್ಯದ ಅರಿವು, ಸತ್ಯದ ಬೆಳಕು ನಮ್ಮಲ್ಲಿ ಆಗಿಲ್ಲ ಅಂದರೆ ಮತ್ತು ಕತ್ತಲೆಯಲ್ಲಿ ಏನು ನಡಿಬೇಕು? ಕತ್ತಲೆಯಲ್ಲಿ ನಡೆಯುವ ಶೃಂಗಾರ ನಡೆಯೋದಿಲ್ಲ, ಕತ್ತಲದಲ್ಲಿ ರಣರಂಗನೆ. ಅರಿಷಡ್ವರ್ಗಗಳ ಒಂದು ಮೇಲಾಟ, ಅರಿಷಡ್ವರ್ಗಗಳ ಒಂದು ಮೇಲಾಟ, ಇಂದ್ರಿಯಗಳ ಆಸೆ ಆಕಾಂಕ್ಷೆಗಳ ಒಂದು ತೊಳಲಾಟ, ಇವೆಲ್ಲವೂ ಅಂತರಂಗದ ಏನು ತೊಳಲಾಟಗಳಿವು. ಇದು ಒಳಗಣ ರಣರಂಗ ಅಂತ ಕರೆದರು. ಹೊರಗಣ ಶೃಂಗಾರ, ಒಳಗಡೆ ಇಷ್ಟೆಲ್ಲ ನಮ್ಮ ಆತಂಕಗಳಿದ್ರೂ ಕೂಡ, ಒಳಗಡೆ ಸತ್ಯದ ಅರಿವು ಇಲ್ಲದ ಒಂದು ಸಂಕಟ ನಮ್ಮಲ್ಲಿ ಇದ್ರೂ ಕೂಡ, ಹೊರ ಜಗತ್ತಿನಲ್ಲಿ ನಾವು ಶೃಂಗಾರಮಯವಾಗಿ ಬದುಕ್ತಾ ಇದ್ದೇವೆ. ನಮಗೆ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಶೃಂಗಾರಮಯವಾಗಿ ನಾವು ಬದುಕ್ತಾ ಇದ್ದೇವೆ. ಮಾಡಿ ಮೇಲೆ ಮಾಡಿ ಕಟ್ಟಿಸ್ಕೊತೇವೆ, 10 ಎಕರೆ ಹೊಲದ ಮೇಲೆ ಇನ್ನು 10 ಎಕರೆ ಹೊಲ ಖರೀದಿ ಮಾಡ್ತೇವೆ, ಅಧಿಕಾರ ಬಂದಾಗ ದರ್ಪ ಮಾಡ್ತೇವೆ. ಹೊರಗಡೆ ಶೃಂಗಾರ ನಡೆದಿದೆ, ಆದರೆ ಒಳಗಡೆ ಅದರ ಏನೂ ತೃಪ್ತಿ ಇಲ್ಲ ಅಂದರೆ ಒಳಗಡೆ ರಣರಂಗನೆ. ಅದಕ್ಕೆ ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ, ಇದೇನೋ ನಮ್ಮ ಬಳಕೆಗೆ ಬಂದಂಥ ದಾರಿ ಇದೇನೋ, ಇಂಥ ದಾರಿನೋ, ಇದು ದಾರಿನೋ ನಾವು ಬದುಕೋದು ಅಂತಕ್ಕಂಥ ಪ್ರಶ್ನೆಯನ್ನು ಪ್ರಭುದೇವರು ಹಾಕ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಂಗಳ ಮುಂದಿನ ಕತ್ತಲೆಯನ್ನು ಹೇಗೆ ಕಳ್ಕೊಳ್ಳೋದು, ಮನದ ಮುಂದಿನ ಮರವೆಯನ್ನು ಹೇಗೆ ಕಳೆಯೋದು, ಹೇಗೆ ಕರಗಿಸೋದು, ಒಳಗಣ ರಣರಂಗವನ್ನು ತೆಗೆದು ಹಾಕಿ ಒಳಗಣ ಶೃಂಗಾರವನ್ನು ಹೇಗೆ ಮಾಡ್ಕೊಳ್ಳೋದು ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಶೂನ್ಯ ಸಂಪಾದನೆಯಲ್ಲಿ ಸಿಗುತ್ತೆ, ಶರಣರ ವಚನಗಳಲ್ಲಿ ಸಿಗುತ್ತವೆ. ಅವುಗಳನ್ನು ಮುಂದೆ ಪ್ರತಿ ವಾರ ನಾವು ಆ ಒಂದು ಬೆಳಕನ್ನು ಹುಡುಕೊಂಡು ಹೋಗುವಂಥ, ಬೆಳಕನ್ನು ನಾವು ಅರಿಯುವಂಥ ಒಂದು ಪ್ರಯತ್ನವನ್ನು ಪ್ರತಿ ಶನಿವಾರ ಸಾಯಂಕಾಲ 6 ಗಂಟೆಯಿಂದ ನಾವೆಲ್ಲ ಮಾಡೋಣ. ತಾವೆಲ್ಲರೂ ಇಲ್ಲಿವರೆಗೆ ಬಂದು ಈ ಉಪನ್ಯಾಸನ ಆಲಿಸಿದ್ದಕ್ಕಾಗಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಆಯೋಜನೆ ಮಾಡಿದ್ದಕ್ಕಾಗಿ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ.